ನಮಸ್ಕಾರ. ಈ ವಸ್ತು ದಾನ ಮಾಡಿದರೆ ಸಾಕು, ಖಂಡಿತವಾಗ್ಲೂ ಜೀವನ ಪೂರ್ತಿ ದುಡ್ಡಿನ ಸಮಸ್ಯೆಗಳು ಬರೋದಿಲ್ಲ ಮತ್ತು ಜೀವನ ಪೂರ್ತಿ ಸಾಲಬಾಧೆ ಸಮಸ್ಯೆಗಳು ನಿಮಗೆ ಉಂಟಾಗಲ್ಲ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಅದಕ್ಕಿಂತ ಮುಂಚೆ ಮಾಮೂಲು ಮನುಷ್ಯ ಅಂತ ನಾವು ಹುಟ್ಟಿದ ಮೇಲೆ ಉದ್ಯೋಗ ಮಾಡೋದು ಮಾಡಲೇಬೇಕು, ವ್ಯಾಪಾರ ಮಾಡೋದು ಮಾಡಲೇಬೇಕು, ಕೃಷಿ ವ್ಯವಸಾಯ ಮಾಡೋದು ಮಾಡಲೇಬೇಕು. ಕಷ್ಟಪಟ್ಟು ಚೆನ್ನಾಗಿ ಓದಬೇಕು, ಒಳ್ಳೆ ಉದ್ಯೋಗ ತಗೊಬೇಕು, ಒಳ್ಳೆ ವ್ಯಾಪಾರ ಮಾಡಬೇಕು, ಕೃಷಿ ವ್ಯವಸಾಯ ಮಾಡೋದು ಮಾಡಲೇಬೇಕು, ದುಡಿಲೇಬೇಕು. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತ ನಂಬಿ ಬದುಕಬೇಕು. ಇದೆಲ್ಲ ಕಾಮನ್ ಸೆನ್ಸು. ಈಗ ಸುಮ್ಮನೆ ಕೂತ್ಕೊಂಡ್ರೆ ಯಾರೂ ದುಡ್ಡು ಕೊಡೋಲ್ಲ. ಆಕಾಶದಿಂದನೂ 500 ರೂಪಾಯಿ ನೋಟುಗಳು ದೇವರಾಣಿ ಉದುರಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ಯಾವುದಾದ್ರೂ ಉದ್ಯೋಗ ಮಾಡಬೇಕು, ಯಾವುದಾದ್ರೂ ವ್ಯಾಪಾರ ಮಾಡಬೇಕು, ಯಾವುದಾದ್ರೂ ಕೃಷಿ ವ್ಯವಸಾಯ ಮಾಡಬೇಕು. ಮತ್ತು ನಮ್ಮ ಚಿಂತನೆಗಳು ಸರಿಯಾಗಿ ಇಟ್ಕೊಬೇಕು. ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಇರಬೇಕು, ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಬೇಕು, ಸ್ಕಿಲ್ಸ್ ಇರಬೇಕು, ಐಡಿಯಾಸ್ ಇರಬೇಕು, ನಾಲೆಡ್ಜ್ ಇರಬೇಕು, IQ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು. ನಮ್ಮ ಚಿಂತನೆಗಳು ನಾವು ಸರಿಯಾಗಿ ಇಟ್ಕೊಬೇಕು. ಯಾವ ಉದ್ಯೋಗ ಮಾಡಿದರೆ ನಮಗೆ ಕೈ ತುಂಬ ಸಂಬಳ ಬರುತ್ತೆ ಅನ್ನೋದು ಚಿಂತನೆ ಮಾಡಬೇಕು. ಯಾವ ವ್ಯಾಪಾರ ಮಾಡಿದರೆ ನಮಗೆ ಲಾಸ್ ಆಗಲ್ಲ, ವ್ಯಾಪಾರದಲ್ಲಿ ಲಾಭ ಬರುತ್ತೆ, ಯಾವ ಕೃಷಿ ವ್ಯವಸಾಯದ ಬೆಳೆ ಬೆಳಿಬೇಕು, ಇದೆಲ್ಲ ಚಿಂತನೆಗಳು ಮಾಡಬೇಕು. ನಿಮಗೆ ನೀವೇ ಶ್ರೀಮಂತರಾಗಬೇಕು, ನಿಮ್ಮ ಸಾಲ ನೀವೇ ತೀರಿಸ್ಕೊಬೇಕು. ಯಾರೂ ನಮ್ಮ ಸಾಲಗಳು ಯಾರೂ ತೀರಿಸಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಶ್ರೀಮಂತರಾಗಬೇಕು, ನಾವು ದುಡಿಬೇಕು ಅಂದರೆ ನಮ್ಮ ಚಿಂತನೆಗಳು ಬದಲಾಗಬೇಕು ಒಂದು. ಮತ್ತು ಜೊತೆಗೆ ಈ ವಸ್ತುನ ದಾನ ಮಾಡ್ತಾ ಬರಬೇಕು. ಯಾವ ವಸ್ತು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಕಂಡು ಜ್ಯೋತಿಷಿಗಳ ಹತ್ರ ಜ್ಯೋತಿಷ್ಯ ಕೇಳೋ ಬದಲು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋ ಬದಲು, ನಿಮ್ಮ ಮೊಬೈಲಲ್ಲೇ ಗೂಗಲ್ ಜೆಮಿನಿ ಅಂತಿರುತ್ತೆ, ನಿಮ್ಮ ಮೊಬೈಲಲ್ಲೇ ಚಾಟ್ GPT ಅಂತಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ಹೊಡೀರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೊಡೀರಿ. ಮದುವೆ ಆಗ್ತಿಲ್ಲ, ಯಾವಾಗ ಮದುವೆ ಆಗುತ್ತೆ, ನಂದು ಈ ರಾಶಿ ನಕ್ಷತ್ರ, ನಂದು ಡೇಟ್ ಆಫ್ ಬರ್ತ್ ಇದು, ಯಾವಾಗ ಮದುವೆ ಆಗುತ್ತೆ ಕೇಳ್ಕೊಳ್ಳಿ. ನನ್ನ ಮಗಳಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ, ನನ್ನ ರಾಶಿ ನಕ್ಷತ್ರದ ಪ್ರಕಾರ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಕೇಳ್ಕೊಳ್ಳಿ. ಎಲ್ಲ ಆಪ್ಷನ್ಸ್ ಇದೆಯಲ್ಲ ಆನ್ಲೈನಲ್ಲಿ. ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಕಂಡು ಜ್ಯೋತಿಷಿಗಳ ಹತ್ರ ಹೋಗೋ ಅಂಥ ಅವಶ್ಯಕತೆಯೇ ಇಲ್ಲ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ಇಲ್ಲಾಂದರೆ ಯೂನಿವರ್ಸಿಟಿಗಳಲ್ಲಿ ಜ್ಯೋತಿಷ್ಯ ಕಲ್ತ್ಕೊಳ್ಳಿ. ನಿಮ್ಮದು ಗಂಡಂದು, ಹೆಂಡ್ತಿದು, ಮಕ್ಕಳದು, ಅಪ್ಪ ಅಮ್ಮಂದು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಳಿಯಂದು, ಸೊಸೆದು, ಅತ್ತೆ ಮಾವಂದು, ಬೀಗುರ್ದು, ಶಡ್ಕುರ್ದು ಎಲ್ಲ ನೋಡ್ಕೊಂಡು ಸುಖವಾಗಿ ಬದುಕ್ಬೋದಲ್ಲ. ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋ ಬದಲು, ಕಂಡು ಜ್ಯೋತಿಷಿಗಳ ಹತ್ರ ಜ್ಯೋತಿಷ್ಯ ಕೇಳೋ ಬದಲು ಯೂನಿವರ್ಸಿಟಿಗಳಲ್ಲಿ ಕಲ್ತ್ಕೊಂಡು ಆರಾಮಾಗಿ ಸುಖವಾಗಿ ಬದುಕಿ. ಇನ್ನು ಆನ್ಲೈನುಗಳಲ್ಲಿ ಚಾಟ್ GPT ಇದೆ, ಕೇಳ್ಕೊಳ್ಳಿ, ಫ್ರೀಯಾಗಿ ಬರುತ್ತೆ. ಆಮೇಲೆ ಗೂಗಲ್ ಜೆಮಿನಿಯಲ್ಲಿ ಬರುತ್ತೆ, ಹೊಡೀರಿ. ನಿಮ್ಮ ರಾಶಿ ನಕ್ಷತ್ರ ಹೊಡೀರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೊಡೀರಿ, ಟೈಮಿಂಗ್ಸ್ ಹೊಡೀರಿ. ಮದುವೆ ಆಗ್ತಿಲ್ಲ, ಉದ್ಯೋಗ ಸಿಗ್ತಿಲ್ಲ, ಸಾಲಬಾಧೆ ಸಮಸ್ಯೆನಾ ಕೇಳ್ಕೊಳ್ಳಿ ಅಲ್ವಾ. ಈ ರೀತಿ ಮಾಡ್ಕೊಂಡು ಸುಖವಾಗಿ ಬದುಕಬೇಕು ಒಂದು. ಇನ್ನು ಈಗ ವಿಷಯಕ್ಕೆ ಬರ್ತೀನಿ. ಈ ವಸ್ತು ಯಾವುದಪ್ಪ ದಾನ ಮಾಡಬೇಕು ಅಂತಂದರೆ ನೋಡಿ, ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ದಾನ ಮಾಡ್ತಾ ಬರಬೇಕು. ಪ್ರಾಣಿ ಪಶು ಪಕ್ಷಿಗಳಿಗೆ ಕೈಲಾಗ್ದಲೇ ಇದ್ದವರಿಗೆ, ಅನಾನುಕೂಲ ಇದ್ದವರಿಗೆ ಕೈಲಾಗದಷ್ಟು ಆಹಾರ, ಫುಡ್ಡು, ಊಟದ್ದು, ನಾಷ್ಟ, ತಿಂಡಿದು, ಪ್ರಾಣಿ ಪಶು ಪಕ್ಷಿಗಳಿಗೆ ಕಾಳುಗಳು, ಇನ್ನೊಂದು ಮತ್ತೊಂದು, ಇವನ್ನ ದಾನ ಮಾಡ್ತಾ ಬನ್ನಿ. ನಿಮ್ಮ ಕೈಲಾಗದಷ್ಟು ದಾನ ಮಾಡ್ತಾ ಬನ್ನಿ. ಅಮಾವಾಸ್ಯೆ ಹುಣ್ಣಿಮೆ. ಇನ್ನು ದುಡ್ಡಿರೋರು ಬಿಡಿ, ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರೆ ಪ್ರತಿದಿನವೂ ದಾನ ಮಾಡ್ತಾರೆ. ಅವ್ರ ಹತ್ರ ದುಡ್ಡಿರುತ್ತೆ, ದಾನ ಮಾಡ್ತಾರೆ, ತಪ್ಪೇನಿಲ್ಲ, ಒಳ್ಳೆಯದು. ಬಟ್ ಇಲ್ದೆಲೇ ಇರೋರು ಎಷ್ಟೋ ಜನ ಅನ್ಕೊಂತಾರೆ, ನಮಗೆ ದುಡ್ಡು ಬಂದರೆ ತಾನೇ ದಾನ ಮಾಡೋದು, ದೇವರು ನಮಗೆ ದುಡ್ಡು ಕೊಟ್ಟರೆ ನಾವು ದಾನ ಮಾಡ್ತೀವಿ. 1 ರೂಪಾಯಿ ದಾನ ಮಾಡಿದರೂ ದಾನನೇ.
ಅಲ್ವಾ? ಹಂಗಾಗಿ ಒಂದು ಇಡೀ ತುತ್ತು ಅನ್ನನ ಯಾವುದಾದ್ರೂ ಒಂದು ಮರದ ಕೆಳಗಡೆ ಇಟ್ಟರೆ ಇರುವೆಗಳು ತಿಂತವೆ. ಇಷ್ಟೇ ದಾನ ಮಾಡಬೇಕು ಅಷ್ಟೇ ದಾನ ಮಾಡಬೇಕಂತೇನಿಲ್ಲ. ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಇದು ರೂಢಿಯಲ್ಲಿ ಇಟ್ಕೊಳ್ಳಿ. ಎಷ್ಟು ಅಮಾವಾಸ್ಯೆ ಮಾಡಬೇಕು, ಎಷ್ಟು ಹುಣ್ಣಿಮೆ ಮಾಡಬೇಕು, ಇವೆಲ್ಲ ಚಿಂತನೆಗಳು ಬಿಟ್ಬಿಡಿ. ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ದಿನ ನಿಮ್ಮ ಕೈಲಾದಷ್ಟು ಪ್ರಾಣಿ ಪಶು ಪಕ್ಷಿಗಳಿಗೆ ಅನಾನುಕೂಲ ಇದ್ದವರಿಗೆ ಕೈಲಾದಷ್ಟು ದಾನ, ದುಡ್ಡಿನ ದಾನ ಮಾಡಿ, ಆಹಾರ ದಾನ ಮಾಡಿ, ರೇಷನ್ ದಾನ, ಏನಾಗುತ್ತೋ ನಿಮ್ಮ ಅನುಕೂಲ. 1 ರೂಪಾಯಿ ಕೊಟ್ಟರು ದಾನನೇ, 10 ರೂಪಾಯಿ ಕೊಟ್ಟರು ದಾನನೇ, ಒಂದು ಇಡೀ ಅಷ್ಟು ಅಕ್ಕಿ ಕೊಟ್ಟರು ದಾನನೇ. ಅದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ನಿಮಗೆ ಕೊಡುವಾಗ ಓಂ ನಮೋ ಧನದಾಹೇ ಸ್ವಾಹ, ಯಾಕಂದರೆ ನೀವು ಕೊಟ್ಟಿರ್ತಾರೆ ಮತ್ತೆ ನಿಮಗೆ ಪುನಃ ಬರಬೇಕು. ದಾನ ಮಾಡ್ತಾ ಮನಸ್ಪೂರ್ವಕವಾಗಿ ದಾನ ಮಾಡಿ. ಒಂದು ಆಮೇಲೆ ಈ ವಿಚಾರದಲ್ಲಿ ಆಸೆಗಳು ಕಡಿಮೆ ಮಾಡ್ಕೊಬೇಕು ಮನುಷ್ಯನಿಗೆ. ಈಗ ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು. ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು, ನಮ್ಮ ಕೊಲೀಗ್ಸು, ಅವರು ಹಂಗಾದರು, ಇವ್ರು ಹಂಗಾದರು, ಅವರು ಅಷ್ಟು ಶ್ರೀಮಂತರಾದರು, ಇವರಿಷ್ಟು ಶ್ರೀಮಂತರಾದರು ಅಂತ ನಾವು ಇದು ಕಂಪ್ಯಾರಿಸನ್ ಮಾಡ್ಕೊತೀವಿ. ಆವಾಗಲೇ ಸಮಸ್ಯೆ ಬರೋದು ಮನುಷ್ಯನಿಗೆ. ದೇವ್ರು ಏನು ಕೊಡ್ತಾನೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು, ಇರೋವರೆಗೂ ಸುಖವಾಗಿ ಬದುಕಬೇಕು ಅಷ್ಟೇ. ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ನಮ್ಮನ್ನು ಕಂಪ್ಯಾರಿಸನ್ ಮಾಡ್ಕೊಂಡಾಗ ಇದಾಗ್ಬಿಡುತ್ತೆ. ಆ ಥರ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಆಸೆಗಳಿರಲಿ, ವಿಪರೀತ ದುರಾಸೆಗಳು. ಇವತ್ತು ಕಲಿಯುಗದಲ್ಲಿ ಎಲ್ಲ ನೋಡಿದಾಗ ಎಲ್ಲರೂ ಚೆನ್ನಾಗಿ ಆಗ್ತಿದ್ದಾರೆ, ನಾವೇ ಇನ್ನೂ ಹಿಂಗೆ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ಆಗ್ತಾ ಇಲ್ಲ ಅಂತಂದು ಇವೆಲ್ಲ ಮನಸ್ಸಿಗೆ ಬರ್ತಾ ಇರುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಕೊಡೋನು ಭಗವಂತ. ನಮ್ಮದು ಕರ್ಮಗಳು ಒಳ್ಳೆ ಕರ್ಮ ಮಾಡ್ತಾ ಹೋಗಬೇಕು. ಅವನೇನು ಕೊಡ್ತಾನೋ ಇಸ್ಕೊಬೇಕು. ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ಯಾಕಂದರೆ ಅರ್ಚಾಡಂಗಿಲ್ಲ, ಕಿರ್ಚಾಡಂಗಿಲ್ಲ. ಹಿಂದಿನ ಜನ್ಮದ ಹೊತ್ಕೊಂಬಂದಿರ್ತೀವಿ. ಒಳ್ಳೆಯದು ಕೆಟ್ಟದು ಅನುಭವಿಸಿ ಒಂದಿನ ಹೋಗೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.